ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನ್ಯೂಸ್ ಲೆಟರ್, ಯೂಟ್ಯೂಬ್ ಚಾನಲ್ ನ್ಯೂಸ್ ಲೆಟರ್ ಅಂದರೆ ಏನು, ಅದರಲ್ಲಿ ಏನೇನಿರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಯೂಟ್ಯೂಬ್ ಚಾನಲ್ ನ್ಯೂಸ್ ಲೆಟರ್ನ ಯೂಟ್ಯೂಬ್ ಅವರು ನಮಗೆ ಕಳಿಸ್ತಾರೆ, ಜಿಮೇಲ್ ಮುಖಾಂತರ ಕಳಿಸ್ತಾರೆ, ಯೂಟ್ಯೂಬರ್ಸ್ಗೆ ಕಳಿಸ್ತಾರೆ. ಯೂಟ್ಯೂಬರ್ಸ್ ಅವ್ರ ಚಾನಲ್ ಚಿಕ್ಕದಿರಲಿ, ಫಾರ್ ಎಕ್ಸಾಂಪಲ್ 10 ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅವರು ಕಳಿಸ್ತಾರೆ. ಮತ್ತು ದೊಡ್ಡ ಯೂಟ್ಯೂಬರ್ಸ್ ಕೂಡ ಕಳಿಸ್ತಾರೆ. 100K ಸಬ್ಸ್ಕ್ರೈಬರ್ಸ್, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಎಷ್ಟು ಇದ್ದರೂ ಕೂಡ ಅವರು ಕಳಿಸ್ತಾರೆ. ಏನೋ ಭೇದ ಭಾವ ಮಾಡಲ್ಲ, ಎಲ್ಲರೂ ಕೂಡ ಕಳಿಸ್ತಾರೆ. ಇದರಲ್ಲಿ ಏನಿರುತ್ತೆ ಅಂತಂದರೆ, ಪಾಸ್ಟ್ 1 ಮಂತದು ಎಲ್ಲನೂ ಡಾಟಾ ಇರುತ್ತೆ. ಲಾಸ್ಟ್ 1 ಮಂತಲ್ಲಿ ಏನೇನು ಅವರು ಪ್ರೋಗ್ರೆಸ್ ಮಾಡಿದ್ದಾರೆ, ಏನೇನು ವೀಕ್ನೆಸ್ ಇದೆ, ಏನೇನು ಪ್ರಾಬ್ಲಮ್ ಇದೆ ಎಲ್ಲನೂ ಅವ್ರಿಗೆ ತಿಳಿಯೋ ಹಾಗೆ ಇಲ್ಲಿ ಕಳಿಸ್ತಾರೆ. ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನಿಮ್ಮ ಜಿಮೇಲ್ಗೆ ಬರುತ್ತೆ, ಅದು ಮಂತ್ಲಿ ಬರುತ್ತೆ. ಹೋದ ಮಂತ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ, ವ್ಯೂಸ್ ಎಷ್ಟಾಗಿದೆ, ವಾಚ್ ಟೈಮ್ ಎಷ್ಟಾಗಿದೆ, ಈ ವರ್ಷ ಈ ಮಂತಲ್ಲಿ ಎಷ್ಟಾಗಿದೆ, ನೀವು ತಿಳ್ಕೊಂಡು ನೀವು ಕಂಪೇರ್ ಮಾಡಿಕೊಂಡು ನೀವು ಪ್ರೋಗ್ರೆಸ್ ಆಗ್ತಾಯಿದ್ದೀರಾ ಅಥವಾ ಕಡಿಮೆ ಆಗ್ತಾಯಿದೆಯಾ ಅಂಥೇಳಿ ನೀವು ಇದರಿಂದ ತಿಳ್ಕೊಬೋದು. ಈಗ ಓಪನ್ ಮಾಡ್ತೀನಿ, ನನ್ನ ಜಿಮೇಲ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಸಜ್ಜನ್ ಟೆಕ್ ಯುವರ್ ಕ್ರಿಯೇಟರ್ ಮಂತ್ಲಿ ನ್ಯೂಸ್ ಲೆಟರ್ ಈಸ್ ಹಿಯರ್ ಅಂತೇಳಿ ಮಾರ್ಚದಿದು ತೋರಿಸ್ತಾ ಇದೆ. ಸಜ್ಜನ್ ಟೆಕ್ ಹೋದ ತಿಂಗಳಿಗೆ ಮತ್ತು ಈ ತಿಂಗಳಿಗೆ ಕಂಪೇರ್ ಮಾಡಿ ನೀವು ಏನೇನು ಪ್ರೋಗ್ರೆಸ್ ಆಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಇವರು ಇಲ್ಲಿ ಬರೆದು ಹೇಳ್ತಾ ಇದ್ದಾರೆ. ಇಲ್ಲಿ ನಂದು ಮಾರ್ಚ್ ತಿಂಗಳಿನಲ್ಲಿ 126 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ 1 ಮಂತಲ್ಲಿ. ಮತ್ತು ಟೋಟಲ್ ವ್ಯೂಸ್ 19.3K ವ್ಯೂಸ್ ಆಗಿದೆ. ಮತ್ತು ಮಿನಿಟ್ಸ್ ಇಷ್ಟು ವಾಚ್ ಟೈಮ್ ಆಗಿದೆ, ನಂದು 25.6K ವಾಚ್ ಟೈಮ್ ಆಗಿದೆ. 25.6 ಸಾವಿರ ಮಿನಿಟ್ಸ್ ವಾಚ್ ಟೈಮ್ ಆಗಿದೆ. 19.3 ಥೌಸಂಡ್ ವ್ಯೂಸ್ ಆಗಿದೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಆ್ಯಾವ್ರೇಜಾಗಿ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 4 ದಿನಕ್ಕೆ 4 ಸಬ್ಸ್ಕ್ರೈಬರ್ ಆಗ್ತಾಯಿದೆ ನನ್ನ ಚಾನಲ್ಗೆ ಅಂತ ಗೊತ್ತಾಗುತ್ತೆ. ಮತ್ತು ವ್ಯೂಸ್ ನೋಡಿದರೆ ಒಂದು ದಿನಕ್ಕೆ 600 to 650 ವ್ಯೂಸ್ ಆಗುತ್ತೆ ನನ್ನ ಚಾನಲ್ಗೆ ಅಂತೇಳಿ ಗೊತ್ತಾಗುತ್ತೆ. ಮತ್ತು ಮಿನಿಟ್ಸ್ ನೋಡಿದರೆ ಇದರಲ್ಲಿ ಹವರ್ಸ್ ಲೆಕ್ಕದಲ್ಲಿ 13 to 14 ಅವರ್ಸ್ ಡೈಲಿ ನಾನು ವಾಚ್ ಟೈಮ್ ಆಗ್ತಾಯಿದೆ ಅಂತೇಳಿ ಹಿಂಗೆ ಗೊತ್ತಾಗುತ್ತೆ. ನಿಮ್ಮ ಚಾನಲ್ನಲ್ಲೂ ಕೂಡ ಇದೇ ಥರ ಮಂತ್ಲಿ ಕಳಿಸ್ತಾರೆ. ನಿಮ್ಮ ಚಾನಲ್ ಚಿಕ್ಕದಿದ್ದರೂ ಪರವಾಗಿಲ್ಲ ಕಳಿಸ್ತಾರೆ. ಎಷ್ಟು ವಾಚ್ ಟೈಮ್ ಆಗಿದೆ ಈ ಮಂತು, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಮತ್ತು ಎಷ್ಟು ವ್ಯೂಸ್ ಬಂದಿದೆ ನನ್ನ ಚಾನಲ್ಗೆ ಅಂತೇಳಿ ನೀವು ತಿಳ್ಕೊಬೋದು. ಮತ್ತು ಅದರ ಪ್ರಕಾರ ನೀವು ಪ್ರೋಗ್ರೆಸ್ನ ಮತ್ತೆ ಮಾಡ್ಕೋಬೋದು, ಇಂಪ್ರೂವ್ ಮಾಡ್ಕೋಬೋದು ನಿಮ್ಮ ಚಾನಲ್ನ. ಅದು ಬಿಟ್ಟು ಮತ್ತೆ ಏನೇನು ಕಳಿಸ್ತಾರೆ ಇದರಲ್ಲಿ ಅಂತಂದರೆ, ಹೊಸ ನ್ಯೂಸ್ ಏನಿರುತ್ತೆ ಯೂಟ್ಯೂಬ್ ರಿಲೇಟೆಡ್ ಎಲ್ಲನೂ ಇಲ್ಲಿ ಕಳಿಸ್ತಾರೆ. ಅವ್ರು ಏನೇನು ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. 683K ಫುಲ್ ಟೈಮ್ ಈಕ್ವಲೆಂಟ್ ಜಾಬ್ಸ್ನ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಅನಲೈಟಿಕ್ಸ್, ಯೂಟ್ಯೂಬ್ನಲ್ಲಿ ಅನಲೈಟಿಕ್ಸ್ ಇದೆ, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಅದರಿಂದ ನೀವು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತೇಳಿ ತೋರಿಸ್ತಾ ಇದ್ದಾರೆ. ಮತ್ತು ಬೇರೆ ಇನ್ಫಾರ್ಮೇಷನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನೀವು ಇದನ್ನೆಲ್ಲ ಓದ್ಕೊಂಡು ನಿಮ್ಮ ಒಂದು ಚಾನಲ್ನ ನೀವು ಇಂಪ್ರೂವ್ ಮಾಡ್ಕೋಬೋದು. ಇದು ಮಂತ್ಲಿ ನಿಮ್ಮ ಮೇಲ್ಗೆ ಬರುತ್ತೆ. ಯಾವ ಮೇಲಿಂದ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ ಆ ಮೇಲ್ಗೆ ಬರುತ್ತೆ. ಇದರಿಂದ ನೀವು ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೋಬೋದು. ವ್ಯೂಸ್, ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಎಲ್ಲನೂ ನೀವು ಇಂಪ್ರೂವ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.